ಏನ್ ಬದರ್ ಏನ್ ಚರ್ಚೆ ಮಾಡಲಿ ನಿಮಗೆ ಗೊತ್ತಲ್ಲ, ನೀವೇ ಮಾಡ್ತಾ ಇದ್ದೀರಲ್ಲ ಪ್ರಚಾರ. ನನಗಿಂತ ಹೆಚ್ಚಾಗಿ ನೀವು ಮಾಧ್ಯಮದ ಮಿತ್ರರೇ ಪ್ರಚಾರ ಚೆನ್ನಾಗಿ ಮಾಡ್ತಾ ಇದ್ದೀರಿ. ನಮ್ಗೇನು ಕೆಲಸನೇ ಕೊಟ್ಟಿಲ್ಲ ನೀವು. ಮೋದಿ ಬಂದಿದ್ರು ಮೈಸೂರಿಗೆ, ಸುಮಲತಾ ಸಂತೋಷ, ಒಳ್ಳೇದಲ್ವೇ. ನಾನು ಅಲ್ಲೇ ಅವ್ರು ಹೇಳ್ತಾರೆ ಬಿಜೆಪಿ ಅಭ್ಯರ್ಥಿ ಅಲ್ಲ ಅಂತಾರೆ, ಅಲ್ಲೆಲ್ಲ ಒಂದ್ ಕಡೆ ಬೇರೆ ಮಂತ್ರಿ ಮಾಡ್ತಾರೆ, ನನ್ನ ಮಂತ್ರಿ ಮಾಡಕ್ಕೆ ಪ್ರಾಮಿಸ್ ಕೊಟ್ಟವ್ರೆ ಅಂತ ಹೇಳೋರಂತಲ್ಲ. ಅದೇ ಒಂದು ಮತ ಹಾಕೋದ್ರೆ ನನಗೆ ಬೆಂಬಲ ಕೊಟ್ಟಂಗೆ ಅಂತ ಮೋದಿ ಅವರು ಹೇಳಿದ್ದಾರೆ ಸರ್. ಸಂತೋಷ ಅಂತ ಸರ್. ಮತ್ತೆ ಮಾಯಾವತಿ ಅವರು ಇವತ್ತು ಬರ್ತಾ ಇದ್ದಾರೆ ಮೈಸೂರಿಗೆ. ಬರ್ತಾರೆ, ಅವ್ರವ್ರ ಪಕ್ಷಗಳು ಪ್ರಚಾರ ಮಾಡ್ಲೇಬೇಕಲ್ಲ. ಅವರು ಚುನಾವಣೆ ಟೈಮಲ್ಲಿ ಬೆಂಬಲ ಕೊಟ್ಟಿದ್ರು. ಈಗ ತೊಂದರೆ ಈಗ ಅವ್ರು ರಾಜ್ಯದ ಚುನಾವಣೆ ಇದ್ದಾಗ ನಮ್ಮ ಜೊತೆಲಿ ಇದ್ದರು. ರಾಷ್ಟ್ರದ ಚುನಾವಣೆಯಲ್ಲಿ ಅವರಿಗೆ ಯಾವ ರೀತಿ ಅನುಕೂಲ ಬೇಕೋ ಮಾಡ್ಕೊಂಡಿದ್ದಾರೆ. ಅದ್ರ ತಪ್ಪೇನಿದೆ. ಅವೆಲ್ಲ ನಡೀರಿ, ಎಲ್ಲ ಸಾಹಿತ್ಯದೆಲ್ಲ ಪದೇ ಪದೇ ಆರೋಪಗಳು ಮುಂದುವರಿಸ್ತಾ ಇದ್ರಲ್ಲ. ದೊಡ್ಡರಿದ್ದಾರೆ ಬನ್ನಿ. ಅವ್ರು ಏನ್ ಬದರ್ ಏನ್ ಚರ್ಚೆ ಮಾಡಲಿ ನಿಮಗೆ ಗೊತ್ತಲ್ಲ, ನೀವೇ ಮಾಡ್ತಾ ಇದ್ದೀರಲ್ಲ ಪ್ರಚಾರ. ನನಗಿಂತ ಹೆಚ್ಚಾಗಿ ನೀವು ಮಾಧ್ಯಮದ ಮಿತ್ರರೇ ಪ್ರಚಾರ ಚೆನ್ನಾಗಿ ಮಾಡ್ತಾ ಇದ್ದೀರಿ. ನಮ್ಗೇನು ಕೆಲಸನೇ ಕೊಟ್ಟಿಲ್ಲ ನೀವು. ಮೋದಿ ಬಂದಿದ್ರು ಮೈಸೂರಿಗೆ, ಸುಮಲತಾ ಸಂತೋಷ, ಒಳ್ಳೇದಲ್ವೇ. ನಾನು ಅಲ್ಲೇ ಅವ್ರು ಹೇಳ್ತಾರೆ ಬಿಜೆಪಿ ಅಭ್ಯರ್ಥಿ ಅಲ್ಲ ಅಂತಾರೆ, ಅಲ್ಲೆಲ್ಲ ಒಂದ್ ಕಡೆ ಬೇರೆ ಮಂತ್ರಿ ಮಾಡ್ತಾರೆ, ನನ್ನ ಮಂತ್ರಿ ಮಾಡಕ್ಕೆ ಪ್ರಾಮಿಸ್ ಕೊಟ್ಟವ್ರೆ ಅಂತ ಹೇಳೋರಂತಲ್ಲ. ಅದೇ ಒಂದು ಮತ ಹಾಕೋದ್ರೆ ನನಗೆ ಬೆಂಬಲ ಕೊಟ್ಟಂಗೆ ಅಂತ ಮೋದಿ ಅವರು ಹೇಳಿದ್ದಾರೆ ಸರ್. ಸಂತೋಷ ಅಂತ ಸರ್. ಮತ್ತೆ ಮಾಯಾವತಿ ಅವರು ಇವತ್ತು ಬರ್ತಾ ಇದ್ದಾರೆ ಮೈಸೂರಿಗೆ. ಬರ್ತಾರೆ, ಅವ್ರವ್ರ ಪಕ್ಷಗಳು ಪ್ರಚಾರ ಮಾಡ್ಲೇಬೇಕಲ್ಲ. ಅವರು ಚುನಾವಣೆ ಟೈಮಲ್ಲಿ ಬೆಂಬಲ ಕೊಟ್ಟಿದ್ರು. ಈಗ ತೊಂದರೆ ಈಗ ಅವ್ರು ರಾಜ್ಯದ ಚುನಾವಣೆ ಇದ್ದಾಗ ನಮ್ಮ ಜೊತೆಲಿ ಇದ್ದರು. ರಾಷ್ಟ್ರದ ಚುನಾವಣೆಯಲ್ಲಿ ಅವರಿಗೆ ಯಾವ ರೀತಿ ಅನುಕೂಲ ಬೇಕೋ ಮಾಡ್ಕೊಂಡಿದ್ದಾರೆ. ಅದ್ರ ತಪ್ಪೇನಿದೆ. ಅವೆಲ್ಲ ನಡೀರಿ, ಎಲ್ಲ ಸಾಹಿತ್ಯದೆಲ್ಲ ಪದೇ ಪದೇ ಆರೋಪಗಳು ಮುಂದುವರಿಸ್ತಾ ಇದ್ರಲ್ಲ. ದೊಡ್ಡರಿದ್ದಾರೆ ಬನ್ನಿ. ಅವರು